ಸಂಜೆ ಕಾಫಿ ಟೀ ಜೊತೆಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಒಂದು ರುಚಿಯಾದಂಥ ಬೋಂಡ ಮಾಡಬೇಕು ಅಂದರೆ ಈ ರೀತಿ ಈರುಳ್ಳಿ ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ಹದವಾಗಿ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಈ ಸಬ್ಸಿಗೆ ಸೊಪ್ಪಿನ ಬೋಂಡಗೆ ಮೊದಲು ಹಿಟ್ಟನ್ನು ಹಾಕೋಣ. ಅದಕ್ಕೋಸ್ಕರ ಇಲ್ಲಿ 1 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ಪಿನಷ್ಟು ಕಡಲೆ ಹಿಟ್ಟಿಗೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದರೆ ಕರೆಕ್ಟಾಗಿರುತ್ತೆ. ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ, ರುಚಿಯಾಗಿ ಬರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಂತೆ 1 ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಸೇರಿಸ್ತಾ ಇದ್ದೀನಿ. ಆಮೇಲೆ ಈ ಬೋಂಡಕ್ಕೆ ಈರುಳ್ಳಿ ಮತ್ತು ಕೆಲವು ತರಕಾರಿಗಳನ್ನ ಸೇರಿಸಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ 2 ಈರುಳ್ಳಿನ ಚಾಪರ್ಗೆ ಹಾಕ್ಕೊಂಡು 1 ಇಂಚಿನಷ್ಟು ಶುಂಠಿ, ಅರ್ಧ ಇಂಚಿನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಮನೆಯಲ್ಲಿ ಇರೋದ್ರಿಂದ ಅರಿಶಿನ ಸೇರಿಸ್ತಾ ಇದ್ದೀನಿ, ಹಸಿ ಅರಿಶಿನ. ಇಲ್ಲ ಅಂದರೆ ಅರಿಶಿನ ಪುಡಿನ ನೀವು ಹಿಟ್ಟಿನೊಂದಿಗೆ ಸೇರಿಸ್ಕೋಬೋದು. ಹಾಗೆಯೇ 2 ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಖಾರದ ಪುಡಿ ಜೊತೆ ಹಸಿ ಮೆಣಸಿನ್ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಎಲೆ, ಹಾಗೆ 1 ಕೈ ಪೂರ್ತಿ ಸಬ್ಸಿಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವತ್ತು ನಾನು ಸಬ್ಸಿಗೆ ಸೊಪ್ಪನ್ನು ಹಾಕಿ ಮಾಡ್ತಾಯಿದ್ದೀನಿ. ಇದ್ರ ಬದಲು ನೀವು ಮೆಂತ್ಯ ಸೊಪ್ಪನ್ನು ಹಾಕ್ಬೋದು, ನುಗ್ಗೆ ಸೊಪ್ಪನ್ನು ಹಾಕ್ಬೋದು, ಯಾವ್ದು ಬೇಕಾದರೂ ಹಾಕ್ಬೋದು, ಪಾಲಕ್ ಸೊಪ್ಪನ್ನು ಸಹ ಹಾಕ್ಬೋದು. ಇದನ್ನೆಲ್ಲನೂ ಹಾಕಿ ಈ ರೀತಿ ಮೀಡಿಯಮ್ ಆಗಿ ಕತ್ತರಿಸ್ಕೊಳ್ಳಿ. ತೀರಾ ಸಣ್ಣಕ್ಕೆ ಆಯಿತು ಅಂದರೆ ಬೋಂಡಾಗೆ ಪೇಸ್ಟ್ ಹಾಕ್ದಂಗೆ ಆಗುತ್ತೆ, ಅಷ್ಟು ರುಚಿಯಾಗಿ ಬರೋದಿಲ್ಲ. ತೀರಾ ದಪ್ಪಕ್ಕೆ ಆಯಿತು ಅಂತಂದರೆ ಬೋಂಡನ ಶೇಪಾಗಿ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಮೀಡಿಯಮಾಗಿ ಕತ್ತರಿಸಂಥ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಹಾಗೆ ಕೊತ್ತಂಬರಿ ಎಲೆ ಜೊತೆಗೆ ಶುಂಠಿ, ಹಸಿ ಅರಿಶಿನ ಎಲ್ಲನೂ ಸಹ ಕತ್ತರಿಸ್ಕೊಂಡು ಇಲ್ಲಿ ಹಿಟ್ಟಿನೊಂದಿಗೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಹಿಟ್ಟು, ಆ ಸೊಪ್ಪು, ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಬೋಂಡ ಹಿಟ್ಟನ್ನು ನಾವು ರೆಡಿ ಮಾಡ್ಕೋಬೇಕು. ಈ ಬೋಂಡ ಹಿಟ್ಟಿಗೆ ನಾನಿವತ್ತು ಅಡುಗೆ ಸೋಡಾ ಸೇರಿಸ್ತಿಲ್ಲ. ಏನಕ್ಕೆ ಅಂದರೆ ಈರುಳ್ಳಿ, ಸಬ್ಸಿಗೆ ಸೊಪ್ಪು ಎಲ್ಲನೂ ಸಾಫ್ಟಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋದ್ರಿಂದ ಈ ಬೋಂಡನೇ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಅಡುಗೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಈಗ ನೋಡಿದರೆ ಹಿಟ್ಟು ರೆಡಿಯಾಗಿದೆ. ಈ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು. ಹಿಟ್ಟನ್ನು ಕೈನಲ್ಲಿ ಎತ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಬಿಟ್ಟರೆ ಅದು ಬೋಂಡ ಶೇಪಲ್ಲಿ ಬರಬೇಕು. ಸಣ್ಣಗೆ ಬೇಕೋ, ದಪ್ಪಗೆ ಬೇಕೋ, ಅದು ನಿಮಗೆ ಇಷ್ಟ ಬಂದ ಹಾಗೆ ನೀವು ಎಣ್ಣೆಯಲ್ಲಿ ಬಿಟ್ಕೊಂಡು ಹೋಗೋದಷ್ಟೇ. ಇಲ್ಲಿ ಎಣ್ಣೆ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾದಿದೆ. ಕಾದಿರೋ ಅಂಥ ಎಣ್ಣೆಗೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಸಣ್ಣದಾಗಿ ನಾನು ಬೋಂಡನ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಇದೇ ಬೋಂಡನ ನೀವು ದಪ್ಪಗಾದರೂ ಬಿಡ್ಬೋದು. ದಪ್ಪಗೆ ಹಾಕಿದರೆ ಸ್ವಲ್ಪ ಜಾಸ್ತಿ ಹೊತ್ತು ನೀವು ಬೇಯಿಸಬೇಕಾಗುತ್ತೆ. ಈ ರೀತಿ ಸಣ್ಣಗೆ ಹಾಕಿಬಿಟ್ರೆ ಬೇಗ ಬೆಂದ್ಕೊಬಿಡುತ್ತೆ. ಈಗ ಒಂದು ಸಾರಿ ಎಣ್ಣೆ ಪೂರ್ತಿ ಬೋಂಡ ಎಲ್ಲ ಹಾಕಿದ ಮೇಲೆ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕೈ ಆಡ್ತಾ ಎಲ್ಲ ಕಡೆಯೂ ಚೆನ್ನಾಗಿ ಬೇಯಬೇಕು. ಆ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಯಾವುದೇ ರೀತಿ ಬಜ್ಜಿ ಬೋಂಡ ಮಾಡಿದರೂ ಎಣ್ಣೆ ಯಾವ ಹೀಟ್ನಲ್ಲಿದೆ, ಆಮೇಲೆ ಬೇಯಿಸಬೇಕಾದ್ರೆ ಯಾವ ಹೀಟ್ನಲ್ಲಿ ನಾವು ಫ್ಲೇಮ್ನ ಇಟ್ಕೊಳ್ತೀವಿ ತುಂಬಾ ಮುಖ್ಯ. ಮೊದಲು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆಮೇಲೆ ಬಜ್ಜಿ ಬೋಂಡ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆ ಕಾದಿಲ್ಲ ಅಂದ್ಬಿಟ್ಟು ಹಿಟ್ಟನ್ನು ಹಾಕಿದರೆ ಆಗ ಏನಾಗುತ್ತೆ ಅಂದರೆ ಬಜ್ಜಿ ಬೋಂಡ ಎಣ್ಣೆನ ಚೆನ್ನಾಗಿ ಹೀರ್ಬಿಡುತ್ತೆ. ಜಾಸ್ತಿ ಹೀಟ್ನಲ್ಲಿ ಬೇಯಿಸಿದ್ರೆ ಕಪ್ಪಾಗೋಗ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಕರೆಕ್ಟ್ ಹೀಟಿನಲ್ಲಿ ಬಜ್ಜಿ ಬೋಂಡನ ಬೇಯಿಸಿದ್ರೆ ಎಕ್ಸಲೆಂಟಾಗಿ ಬರುತ್ತೆ. ಈಗ ನೋಡಿದ್ರೆ ಸಬ್ಸಿಗೆ ಸೊಪ್ಪಿನ ಬೋಂಡ ಚೆನ್ನಾಗಿ ಬಂದಿದೆ, ಒಳ್ಳೆ ಕಲರ್ ಬಂದಿದೆ. ಎಣ್ಣೆಯಲ್ಲಿರುವಂಥ ಗುಳ್ಳೆಗಳೆಲ್ಲ ಕಡಿಮೆ ಆದಮೇಲೆ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ರುಚಿಯಾದಂಥ ಸಬ್ಸಿಗೆ ಸೊಪ್ಪಿನ ಬೋಂಡ ರೆಡಿಯಾಗಿದೆ. ಇದು ಸಂಜೆ ಕಾಫಿ ಟೀ ಜೊತೆ A1 ಕಾಂಬಿನೇಷನ್ನು. ಮಧ್ಯಾಹ್ನ ಊಟಕ್ಕೂ ಸಹ ಸೂಪರ್ ಆಗಿರುತ್ತೆ. ಈ ರುಚಿಯಾದಂಥ ಸಬ್ಸಿಗೆ ಸೊಪ್ಪಿನ ಬೋಂಡ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.